ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ, ನಾನು ಒಂದು ಸೂಪರ್ ಟೇಸ್ಟಿಯಾದಂಥ ಚಿಕನ್ ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾಟಿ ಸ್ಟೈಲ್ನಲ್ಲಿ ಚಿಕನ್ ಸಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ಥರ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಹಾಗಾದರೆ ನೀವು ಹೇಗೆ ಮಾಡಿದೆ ಅಂತ ನೋಡ್ಕೊಂಬನ್ನಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಆದರೆ, ಚಿಕನ್ ರೆಸಿಪಿ ನಿಮಗಿದು ಇಷ್ಟ ಅನಿಸಿದರೆ ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಗಳನ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಈ ನಾಟಿ ಸ್ಟೈಲ್ನಲ್ಲಿ ಚಿಕನ್ ಸಾರು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ರಿ. ಇಲ್ಲಿ ನಾಟಿ ಕೊತ್ತಂಬರಿ ತೊಗೊಂಡಿದ್ದೀನಿ, ಅಂದರೆ ಜವಾರಿ ಕೊತ್ತಂಬರಿನ ತೊಗೊಂಡಿದ್ದೀನಿ. ಆಮೇಲೆ ಒಂದೆರಡು ಟೊಮೆಟೊ, ಸ್ವಲ್ಪ ಒಣ ಕೊಬ್ಬರಿ, ಒಂದು ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಚಿಕನನ್ನು ಒಂದು 2-3 ಸರಿ ವಾಶ್ ಮಾಡಿ ತೊಗೊಂಡಿದ್ದೀನಿ. 1 kg ಚಿಕನನ್ನು ಮಾಡ್ತಾಯಿದ್ದೀನಿ ನಾನಿವತ್ತು. ಇದ್ರ ಮೇಲಿಂದೆಲ್ಲ ಇದು ಹೋಗೋವರೆಗೂ ಚೆನ್ನಾಗಿ ವಾಶ್ ಮಾಡ್ಕೊಂಬರ್ರಿ. ಈಗ ನಾನು ತೋರಿಸಿದಂತೆ ಎಲ್ಲ ಸಾಮಗ್ರಿಗಳನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಇದಕ್ಕೆ ಡ್ರೈ ಮಸಾಲ ಹಾಕ್ತಾಯಿದ್ದೀನಿ. 4-5 ಲವಂಗ, 1 ಇಂಚು ಚಕ್ಕೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಸೇರಿ ಇದನ್ನು ಇವಾಗ ಮಿಕ್ಸಿ ಜಾರ್ ಮಾಡ್ಕೊಂಬರೋಣ. ಇಲ್ಲಿ ನೋಡಿರಿ, ಚಿಕನ್ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಇದಕ್ಕೆ ಮ್ಯಾರಿನೇಷನ್ ಮಾಡೋದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಫಸ್ಟು ಉಪ್ಪು ಹಾಕ್ತಾಯಿದ್ದೀನಿ. ಚಿಕನಿಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪನ್ನು ಹಾಕಿ, ಇದ್ರಾಗೆ ಹೆಚ್ಚು ಕಡಿಮೆ ಹಾಕಿದರೂ ನಡೆಯುತ್ತೆ. ಕಡಿಮೆ ಬಿದ್ದರೆ ನೀವು ಗ್ರೇವಿಗೆ ಹಾಕೋಬೋದು. ಇಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಮೊಸರು ನೀರಾಗಿದ್ದರೆ ಒಂದು ಕಪ್ಪಷ್ಟು ನೀವು ಯೂಸ್ ಮಾಡ್ಬೋದು. ಮೊಸರು ಹಾಕೋದ್ರಿಂದ ಚಿಕನ್ನು ಸಾಫ್ಟ್ ಆಗುತ್ತೆ. ಆಮೇಲೆ ಮ್ಯಾರಿನೇಷನ್ಗೆ ಚೆನ್ನಾಗಿರುತ್ತೆ, ಟೇಸ್ಟ್ ಸೂಪರಾಗಿ ಬರುತ್ತೆ. ಅದು ಜಾಸ್ತಿ ಹೊತ್ತು ಬೇಯೋಕ್ಕೆ ಟೈಮ್ ತೊಗೊಳ್ಳೋದಿಲ್ಲ. ಇಲ್ಲಿ ನೋಡಿರಿ, ಇದು ಹಸಿ ಶುಂಠಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಮತ್ತು 1 ಸ್ಪೂನಷ್ಟು ಚಿಕನ್ ಪೌಡ್ರನ್ನು ಹಾಕ್ತಾಯಿದ್ದೀನಿ ನಾನು, ಚಿಕನ್ ಮಸಾಲ ಪೌಡ್ರು. ಬೇಕಾದರೆ ಗರಂ ಮಸಾಲನ ಹಾಕೋಬೋದು ನೀವು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವು ಹಾಕಿದಂಥ ಮಸಾಲೆ ಚಿಕನ್ನಿಗೆ ಸರಿಯಾಗಿ ಕೋಟ್ ಆಗಬೇಕು, ಆ ಥರ ಮಿಕ್ಸ್ ಮಾಡಿಕೊಡ್ರಿ. ಈ ಥರ ಕಲಿಸ್ಕೊಂಬಿಟ್ಟು ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ 1 ಗಂಟೆ ಬಿಡ್ರಿ. ಚೆನ್ನಾಗಿ ನೆನೆದ್ರೆ ಚಿಕನ್ ಸಾಫ್ಟಾಗಿ ಬರುತ್ತೆ, ಆಮೇಲೆ ಬೇಗ ಬೇಯುತ್ತೆ. ಉಪ್ಪು ಖಾರ ಹೀರ್ಕೊಂಡ್ರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ಇದನ್ನು ಒಂದು 10-15 ನಿಮಿಷ ನೆನೆಯಕ್ಕೆ ಬಿಡೋಣ. ಇದು ನೆನೆಯಲಿ ಚೆನ್ನಾಗಿ. ಇಲ್ಲಿ ನಾವು ಈಗ ಚಿಕನ್ನು ಫ್ರೈ ಮಾಡೋದಕ್ಕೆ ಅಥವಾ ಸಾರು ಮಾಡೋದಕ್ಕೆ ನಾವು ಒಗ್ಗರಣೆಗೆ ಇಲ್ಲಿ ಒಂದು ಉಳ್ಳಾಗಡ್ಡಿನ ಈ ಥರ ಉದ್ದಿಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು, ಆಮೇಲೆ 1 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ. ಇಲ್ಲಿ ಪಾತ್ರೆನ ಬಿಸಿ ಮಾಡೋಕ್ಕಿಡಿ. ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಗ್ರೇವಿ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಕಡಿಮೆ ಇದ್ದರೂ ನಡೆಯುತ್ತೆ. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ನಾವು ಕಟ್ ಮಾಡಿ ತೊಗೊಂಡಂಥ ಉಳ್ಳಾಗಡ್ಡಿನ ಇದಕ್ಕೆ ಒಗ್ಗರಣೆಗೆ ಹಾಕೋಣ. ಉಳ್ಳಾಗಡ್ಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ, ಅಂದರೆ ಕೆಂಪಗಾಗಬೇಕು. ಕೆಂಪಗಾದರೆ ಟೇಸ್ಟ್ ಬರುತ್ತೆ. ಆಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಂಥ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಟೊಮ್ಯಾಟೊ ಉಳ್ಳಾಗಡ್ಡಿ ಎರಡು ಚೆನ್ನಾಗಿ ಫ್ರೈ ಆಗಲಿ. ಈಗ ನೋಡಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಒಗ್ಗರಣೆಗೆ. ಕರಿಬೇವು ಹಾಕೋದ್ರಿಂದನೂ ಚೆನ್ನಾಗಿರುತ್ತೆ ಟೇಸ್ಟು. ಅದ್ರ ಫ್ಲೇವರ್ ಬಿಡುತ್ತಲ್ಲ ಕರಿಬೇವುದು, ಅದು ಸೂಪರಾಗಿ ಬರುತ್ತೆ. ಇಲ್ಲಿ ನಾವು ಒಗ್ಗರಣೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಮ್ಯಾರಿನೇಷನ್ ಮಾಡ್ಕೊಂಡಂಥ ಚಿಕನನ್ನು ನಾನು ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಮಿಕ್ಸ್ ಮಾಡ್ತಾ ಫ್ರೈ ಮಾಡಿರಿ, ಅಂದರೆ ಬೇಗ ಫ್ರೈ ಆಗುತ್ತೆ. ಆ ಮೊಸರು ಮಸಾಲೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ನೋಡಿರಿ, ಒಂದು ನಿಮಿಷ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ತೊಗೊಂಡಂಥ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿ ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ. ಈಗ ನೋಡಿರಿ,
ಚಿಕನ್ ಚೆನ್ನಾಗಿ ಫ್ರೈ ಆಗಿ ನೀರು ಬಿಟ್ಕೊಂಡಿದೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಂಥ ಹಸಿಮೆಣ್ಸಿನ್ಕಾಯಿ ತೋರಿಸಿದ್ನಲ್ವ, ಅದನ್ನು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಹುರಿದು ತೊಗೊಂಡಿದ್ದಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದು ಹಾಕಿ 1 ನಿಮಿಷ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಡ್ರಿ. ನಾನು ಹಸಿಮೆಣ್ಸಿನ್ಕಾಯಿನ ಸಪ್ರೇಟಾಗಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ ಕೊಬ್ಬರಿ, ಉಳ್ಳಾಗಡ್ಡಿ, ಟೊಮೆಟೊನ ಬೇರೆ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ. ಈಗ 1 ನಿಮಿಷ ಇದು ಚೆನ್ನಾಗಿ ಕುದೀಲಿ. ಈಗ ನೋಡ್ರಿ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಂಥ ಮಸಾಲ ಅಂದರೆ ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಒಣ ಕೊಬ್ಬರಿ ಮತ್ತು ಡ್ರೈ ಮಸಾಲ ಹಾಕಿದ್ನಲ್ಲ, ಲವಂಗ, ಚಕ್ಕೆ, ಕಾಳುಮೆಣಸು, ಅದ್ರ ಪೇಸ್ಟ್ ಇದು, ಅದನ್ನು ಸಹಿತ ಹಾಕಿ ಚಿಕನ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಜೊತೆ ಬಾಯ್ಲ್ ಮಾಡಿರಿ. ನೋಡಿರಿ, ನಾವು ಮೇಲಿಂದ ನೀರೇನು ಹಾಕಿಲ್ಲ, ಅದೇ ನೀರು ಬಿಟ್ಕೊಳ್ಳುತ್ತೆ. ನಿಮಗೆ ಇಷ್ಟೇ ಬೇಕಂದರೆ ಇಷ್ಟೇ ಗ್ರೇವಿ ನೀವು ಕರೆಕ್ಟ್ ಮಾಡ್ಕೋಬೋದು. ಇಲ್ಲ ನಮಗೆ ಸಾರು ಜಾಸ್ತಿ ಬೇಕು ಅಂದರೆ ಇದಕ್ಕೆ ನೀರು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನೀರು ಹಾಕ್ಕೊಡ್ರಿ. ಮತ್ತು ಇಲ್ಲಿ 1 ಸ್ಪೂನನ್ನು ನಾನು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ಅಲ್ಲಿ ಮ್ಯಾರಿನೇಷನ್ ಮಾಡಬೇಕಾದ್ರೂ ಹಾಕಿದ್ದೀನಿ. ಇಲ್ಲಿ ಮೇಲೆ ಸ್ವಲ್ಪ 1 ಸ್ಪೂನಷ್ಟು ಹಾಕಿದೆ. ಹಾಕಿ ಇವಾಗ ಮಸಾಲೆ ಚೆನ್ನಾಗಿ ಕುದಕ್ಕೆ ಬಿಡೋಣ. ಒಂದು 5 ನಿಮಿಷ ಕುದ್ಮೇಲೆ ಚಿಕನ್ನು ಸಾಫ್ಟಾಗಿ ರೆಡಿ ಆಗುತ್ತೆ ನೋಡಿರಿ. ಇವಾಗ ನಾನಿಲ್ಲಿ ಸ್ವಲ್ಪ 1 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನು ಆ್ಯಡ್ ಮಾಡಿಕೊಡ್ರಿ. ನಾನಿಲ್ಲಿ 1 ಕಪ್ ಹಾಕಿ ಮತ್ತೆ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಆವಾಗ ಚಿಕನ್ನು ಸಾಫ್ಟಾಗಿ ರೆಡಿ ಆಗುತ್ತೆ. ನೋಡಿ, ಇಲ್ಲಿ ಚಿಕನ್ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇರ್ಬೋದು, ಗ್ರೇವಿ ಕೂಡ ಅಷ್ಟೇ ಥಿಕ್ನೆಸ್ ಆಗಿ ಬಂದಿದೆ, ಅಷ್ಟೇ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಚಿಕನ್ ಅಂತೇಳಿ. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಬಿಟ್ಬಿಡೋಣ. ಚೆನ್ನಾಗಿ ಸ್ವಲ್ಪ ಹೊತ್ತು ದಮ್ ಆಗಲಿ ಚಿಕನ್ನು, ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಿ ನೋಡಿರಿ, ಒಂದು 10 ನಿಮಿಷ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ದಮ್ ಮಾಡಕ್ಕೆ ಬಿಟ್ಟಿದ್ದೆ. ಇವಾಗ ನೋಡಿರಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ಅಷ್ಟೇ ರುಚಿಯಾಗಿ ಬಂದಿರುತ್ತೆ ಫ್ರೆಂಡ್ಸ್ ಈ ಸಾರು. ನೀವು ಕೂಡ ಮಾಡ್ಕೊಂಡು ನೋಡಿರಿ. ಇಷ್ಟ ಆದರೆ ನಾನು ಹೇಳ್ದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇನ್ನೂ ಒಳ್ಳೆ ಅಡುಗೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಮುದ್ದೆ ಕೂಡ ರೆಡಿಯಾಗಿ ಬಂದಿದೆ ಅಂತೇಳಿ. ಈಗ ಬಿಸಿ ಬಿಸಿಯಾಗಿ ಚಪಾತಿ ಎಲ್ಲದರ ಜೊತೆ ಸೂಪರ್ ಆಗಿರುತ್ತೆ. ನಾಟಿ ಸ್ಟೈಲಲ್ಲಿ ವೈಟ್ ರೈಸ್ ಜೊತೆ ಸಾರು ಸೂಪರ್ ಆಗಿರುತ್ತೆ. ಈಗ ಇದನ್ನು ಸರ್ವ್ ಮಾಡ್ತೀನಿ, ನೀವು ಮಾಡ್ಕೊತೀನಿ ನೋಡಿರಿ ಹೇಗೆ ಬಂತು ಅಂತ ತಿಳಿಸಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ನಾಟಿ ಚಿಕನ್ ಸಾರು ನಾಟಿ ಸ್ಟೈಲ್ನಲ್ಲಿ, ಮುದ್ದೆ ಕೂಡ ಅಷ್ಟೇ ಸಾಫ್ಟಾಗಿ ಮಾಡಿದ್ದೀನಿ. ಚೆನ್ನಾಗಿರೋ ಜೊತೆ ಬಿಸಿಯಾದ ರಾಗಿ ಮುದ್ದೆ ಸೂಪರ್ ಆಗಿದೆ. ನಾನು ಇದು ಎಷ್ಟು ರಾಗಿ ಮುದ್ದೆ ಜೊತೆ ಬೆಣ್ಣೆ ಥರ ಬಂದಿದೆ ಮುದ್ದೆ. ಈ ಥರ ನೀವು ಸಾಫ್ಟಾಗಿ ಮುದ್ದೆ ಮಾಡಿಕೊಂಡು ಇದ್ರ ಜೊತೆ ತಿಂದು ಇಲ್ಲಿ ನೋಡಿ ಮುದ್ದೆ ಹೇಗಿದೆ ಅಂತ ಹೇಳಿ. ನೋಡಿ, ಸೂಪರ್ ಆದಂಥ ರಾಗಿ ಮುದ್ದೆ ನಾಟಿ ಸ್ಟೈಲಲ್ಲಿ ಚಿಕನ್ ಕೋಳಿ ಸಾರು ಸೂಪರ್. ನೋಡಿ, ಚಿಕನ್ ಕೂಡ ಸಾಫ್ಟಾಗಿ ಬೆಂದಿದೆ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿಕೊಳ್ರಿ ಫ್ರೆಂಡ್ಸ್. ಬಾಯ್.